ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನು ಯಾರೆಲ್ಲ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಕತೆ ಇಷ್ಟವಾದರೆ ಲೈಕ್ ಕಮೆಂಟ್ ಕೊಟ್ಟು ಶೇರ್ ಮಾಡೋದ್ರ ಮೂಲಕ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನ ಮರಿಬೇಡಿ. ಹಾಗೆ ಪ್ರೀತಿಯ ನಿರೀಕ್ಷೆಯಲ್ಲಿ ಕತೆಯ ಸಂಪೂರ್ಣ ಅಧ್ಯಾಯಗಳನ್ನು ಓದಬೇಕು ಎನಿಸಿದರೆ ಪ್ರತಿಲಿಪಿಯಲ್ಲಿ ಓದಬಹುದು. ಅದರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಶೇರ್ ಮಾಡಿರುತ್ತೇವೆ, ಒಮ್ಮೆ ಚೆಕ್ ಮಾಡಿ. ಪ್ರೀತಿಯ ನಿರೀಕ್ಷೆಯಲ್ಲಿ ಕತೆಯ 12ನೇ ಅಧ್ಯಾಯವನ್ನು ನೀವೆಲ್ಲ ಕೇಳಿ ಆನಂದಿಸಿದ್ದೀರಿ ಅಂತ ಭಾವಿಸುತ್ತೇನೆ. 12ನೇ ಅಧ್ಯಾಯದಲ್ಲಿ ಉಲ್ಲಾಸ್ ಮತ್ತು ಬಾಂಧವ್ಯ ಜಗಳ ಮಾಡಿಕೊಂಡದ್ದು ಮನೆಯಲ್ಲಿರುವ ಸುಧಾ ಮತ್ತು ಶಂಕರ್ಗೆ ತಿಳಿದು ಇಬ್ಬರಿಗೂ ಬುದ್ಧಿ ಹೇಳಿರ್ತಾರೆ. ಮುಂದೆ ಏನಾಯ್ತು ಅಂತ ನಿಮಗೆ ತಿಳ್ಕೋಬೇಕಲ್ವಾ? ಹಾಗಾದ್ರೆ ಬನ್ನಿ 13ನೇ ಅಧ್ಯಾಯವನ್ನು ಶುರು ಮಾಡೋಣ. ಉಲ್ಲಾಸ್ ಇನ್ನು ಮುಂದೆ ಬಾಂಧವ್ಯಳಿಗೆ ಬೈಯುವುದಿಲ್ಲ, ಅವಳ ಜೊತೆ ಜಗಳ ಆಡೋದಿಲ್ಲ ಅಂತ ಹೇಳಿ ಅಪ್ಪ ಅಮ್ಮನೆದುರು ಪ್ರಾಮಿಸ್ ಮಾಡಿರ್ತಾನೆ. ಮಾತು ಕೊಟ್ಟು ತನ್ನ ರೂಮಿನತ್ತ ಹೊರಟವನನ್ನು ಸುಧಾ ತಡೆದು ನಿಲ್ಲಿಸಿ, ಒಂದು ನಿಮಿಷ ಇರು ಅಂತ ಹೇಳಿದ್ರು. ಅಮ್ಮ ಏನ್ ಹೇಳ್ತಾರೋ ಅಂತ ಅವ್ರ ಕಡೆ ನೋಡ್ತಾ ಇದ್ದ ಉಲ್ಲಾಸ್. ನೋಡು, ಅವಳಿಗೆ ಅವ್ರ ಅಪ್ಪನೇ ಬೈದಿರ್ತಾರೋ ಇಲ್ವೋ, ಅಮ್ಮ ಇಲ್ದೆ ಬೆಳೆದಿರೋ ಹುಡುಗಿನ ಹೀಗೆಲ್ಲ ಬೈದು ಪಾಪ ಕಟ್ಕೋಬೇಡ ಕಣೋ. ನಾನು ಯಾಕೆ ಇಷ್ಟು ಹೇಳ್ತಿದ್ದೀನಿ ಅಂತ ಯೋಚನೆ ಮಾಡು. ಯಾವತ್ತಾದ್ರೂ ಒಂದಿನ ನಾನು ಹುಷಾರಿಲ್ದೆ ಮಲಗಿದ್ದಕ್ಕೆ ನೀನೊಬ್ನೇ ಮನೆ ಕೆಲಸ ಮಾಡ್ಕೊಂಡು ಮ್ಯಾನೇಜ್ ಮಾಡೋಕೆ ಎಷ್ಟು ಕಷ್ಟ ಆಯ್ತು ಅಲ್ವಾ? ಅಂಥದ್ರಲ್ಲಿ ಚಿಕ್ಕ ವಯಸ್ಸಿಂದಾನು ಅಮ್ಮ ಇಲ್ದೆ ಅಪ್ಪನ ಹತ್ರನೇ ಮುದ್ದಾಗಿ ಬೆಳೆದಿದ್ದಾಳೆ ಅವಳು. ಅವಳಿಗೆ ಇನ್ನಷ್ಟು ಜವಾಬ್ದಾರಿ ಇಲ್ಲ. ಅವಳನ್ನ ಇಷ್ಟು ಚಿಕ್ಕ ವಿಷಯಕ್ಕೆ ಬೈದು ಅಳೋ ಹಾಗೆ ಮಾಡೋಕ್ ಮನಸ್ಸಾದ್ರೂ ಹೇಗ್ ಬಂತು ನಿನ್ಗೆ? ನಮ್ಮ ಮನೇಲಿರೋ ಅಷ್ಟು ದಿನ ಅವಳು ಖುಷಿಯಾಗಿರೋ ಹಾಗೆ ನೋಡ್ಕೋತೀನಿ ಅಂತ ಮೋಹನಣ್ಣಂಗೆ ನಾನು ಮಾತು ಕೊಟ್ಟಿದ್ದೀನಿ. ಅದನ್ನು ಉಳಿಸೋದು ನಮ್ಮೆಲ್ಲರ ಕರ್ತವ್ಯ. ಮತ್ತೆ ನನ್ನಿಂದ ಈ ಮಾತು ಕೇಳೋ ಹಾಗೆ ಮಾಡ್ಕೋಬೇಡ ಅಂತ ಹೇಳಿದ್ರು. ಅವರಾಡಿದ ಮಾತುಗಳನ್ನ ಮಹಡಿ ಮೇಲೆ ನಿಂತು ಕೇಳಿದ ಬಾಂಧವ್ಯ ಮನಸ್ಸಿನಲ್ಲೇ, ಪಾಪ ಅಂಕಲ್ ಆಂಟಿ ನನ್ನ ಎಷ್ಟು ಇಷ್ಟಪಡ್ತಾರೆ, ನನ್ನ ಒಂದು ಮಾತು ಸಹ ಅನ್ಲಿಲ್ಲ. ನಾನು ಬೇಜಾರು ಮಾಡ್ಕೊಂಡ್ರೆ ಅತ್ರೆ ಅವರೂ ಬೇಜಾರು ಮಾಡ್ಕೋತಾರೆ. ಇನ್ಮೇಲೆ ನನ್ನಲ್ಲಿ ಎಷ್ಟೇ ನೋವಿದ್ರು ಅವ್ರ ಹತ್ರ ಅದನ್ನೆಲ್ಲ ತೋರಿಸ್ಕೊಳ್ಳೋದು ಬೇಡ ಅಂತ ನಿರ್ಧಾರ ಮಾಡಿ ಮಲ್ಕೊಳ್ಳೋದಿಕ್ಕೆ ಅಂತ ಹೋದ್ಲು. ಇತ್ತ ಅಮ್ಮನ ಮಾತು ಕೇಳಿ ಆದ್ಮೇಲೆ ಉಲ್ಲಾಸ್ ತನ್ನ ಅಪ್ಪ ಅಮ್ಮ ಹೇಳಿದ್ದನ್ನೆಲ್ಲ ನೆನಪಿಸ್ಕೊಂಡು, ಎಲ್ಲೋ ನಾನೇ ದುಡುಕಿ ಅವಳಿಗೆ ಬೈದ್ಬಿಟ್ನಾ ಕಾಲೇಜಿನಲ್ಲಿ, ಆ ನಿಶಾ ಮತ್ತೆ ನಿತ್ಯಾಗೆ ವಿಷಯ ಗೊತ್ತಾಗಿದ್ರಲ್ಲಿ ಇವಳು ತಪ್ಪೇನೂ ಇಲ್ವಾ ಅಂತ ಒಂದ್ಸಲ ಯೋಚನೆ ಮಾಡಿದ್ದ. ಆದರೆ ಹಿಂದೆಯೇ ಇಲ್ಲ, ನಾನೇನೋ ಅವಳನ್ನ ಸುಮ್ನೆ ಬೈದಿಲ್ಲ, ಅವಳು ತಪ್ಪು ಮಾಡಿದ್ದಾಳೆ, ಅದಕ್ಕೆ ನಾನು ಬೈದೆ. ಇನ್ಮುಂದೆ ಆದ್ರೂ ಅವಳು ನನ್ನ ವಿಷಯದಲ್ಲಿ ಹುಡುಗಾಟ ಆಡದೆ ಹುಷಾರಾಗಿರ್ತಾಳೆ ಅಂತ ಅಂದ್ಕೊಂಡು ಸುಮ್ನೆ ಆದ. ಎಂದಿನಂತೆ ಮಾರನೇ ದಿನ ಕಾಲೇಜ್ಗೆ ರೆಡಿಯಾಗಿ ಹೊರಟ ಉಲ್ಲಾಸ್ ಮತ್ತು ಬಾಂಧವ್ಯಳಿಗೆ ಸುಧಾ ಕಾಲೇಜ್ನಲ್ಲಿ ಜಗಳ ಆಡಬೇಡಿ ಅಂತ ಕಿವಿ ಮಾತು ಹೇಳಿ ಕಳಿಸಿದ್ರು. ಬೇರೆ ದಿನಗಳಲ್ಲಿ ಮನೆಯ ಬಳಿ ಬೈಕ್ ಹತ್ತಿದರೆ ಕಾಲೇಜ್ ಬರೋವರೆಗೂ ಪಟಪಟನೆ ಪಟಾಕಿಯ ಹಾಗೆ ಮಾತನಾಡುತ್ತಿದ್ದ ಬಾಂಧವ್ಯ ತುಟಿ ಬಿಚ್ಚದೆ ಗಂಭೀರವಾಗಿ ಕುಳಿತಿದ್ಲು. ಅವಳನ್ನ ನೋಡಿದ ಉಲ್ಲಾಸ್ ಮನಸ್ಸಿನಲ್ಲೇ, ನಿನ್ನೆ ನಡೆದಿದ್ರಿಂದ ಇವಳಿಗೆ ಬೇಜಾರಾಗಿದೆ ಅನ್ಸುತ್ತೆ, ಈ ತರ ಆಗಿದ್ದು ಒಳ್ಳೇದೇ ಆಯ್ತು, ದಿನ ಕೆಲ್ಸಕ್ಕೆ ಬಾರದೆ ಇರೋದನ್ನೆಲ್ಲ ಮಾತಾಡಿ ನನ್ನ ತಲೆ ತಿಂತಿದ್ಲು, ಸದ್ಯ ಇವಾಗ ಬಾಯಿ ಮುಚ್ಕೊಂಡು ಕೂತಿದ್ದಾಳೆ ಅಂತ ಅನ್ಕೊಂಡು ಸುಮ್ನೆ ಬೈಕ್ ಓಡಿಸೋದಕ್ಕೆ ಶುರು ಮಾಡ್ದ. ಕಾಲೇಜ್ ತಲುಪಿದ ಮೇಲೆ ಬಾಂಧವ್ಯ ಡಲ್ ಆಗಿರೋದನ್ನ ಆಗಾಗ ಗಮನಿಸ್ತಿದ್ದ ಉಲ್ಲಾಸ್. ಇದೆಷ್ಟು ದಿನ ಹೀಗೆ ಇರ್ತಾಳೋ ನೋಡೋಣ ಅನ್ಕೊಂಡು ಸುಮ್ನೆ ಆದ. ಬಾಂಧವ್ಯಳ ಮುಖ ಬಾಡಿರೋದನ್ನ ಕಂಡ ನಿಶಾ ಮತ್ತೆ ನಿತ್ಯ ಏನಾಯ್ತು ಅಂತ ಕೇಳಿದಾಗ ಮನೆಯಲ್ಲಿ ಏನೇನ್ ನಡೀತು ಎಲ್ಲಾನು ಹೇಳ್ಕೊಂಡು ಬೇಸರ ಮಾಡ್ಕೊಂಡಿದ್ಲು. ಅವಳ ಮಾತು ಕೇಳಿದ ನಿತ್ಯ ಬಂದು, ನಮ್ಮಿಂದಾನೇ ನೀನು ಅವನಿಂದ ಬೈಸ್ಕೊಳ್ಬೇಕಾಯ್ತು, ಅವನು ಇಷ್ಟು ರೂಢಾಗಿ ಬಿಹೇವ್ ಮಾಡ್ತಾನೆ ಅಂತ ನಾನಂತೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅವತ್ತು ಲವ್ ಲೆಟರ್ ವಿಷಯವಾಗಿ ಇಡೀ ಕಾಲೇಜ್ ಮುಂದೆ ಬೈಸ್ಕೊಂಡೆ. ನಿನ್ನೆ ನಾವು ಹಾಗೆಲ್ಲ ಮಾತಾಡಿದ್ದಕ್ಕೆ ನಮ್ಗೇನು ಹೇಳ್ದೆ ಆ ಕೋಪಕ್ಕೆ ನಿನ್ನ ಬೈದಿದ್ದಾನೆ. ಸಾರಿ ಕಣೆ, ನಾವೇನೋ ತಮಾಷೆಗೆ ಹಾಗೆ ಮಾತಾಡಿದ್ವಿ, ಅವನು ಅದನ್ನೆಲ್ಲ ಇಷ್ಟು ಸೀರಿಯಸ್ ಆಗಿ ತಗೋತಾನೆ ಅಂತ ಅನ್ಕೊಂಡಿರ್ಲಿಲ್ಲ ಅಂತ ಹೇಳಿ ತಾನು ಬೇಸರ ಮಾಡ್ಕೊಂಡ್ಲು. ಆಗ ಬಾಂಧವ್ಯ, ಇಟ್ಸ್ ಓಕೆ ನಿತ್ಯ, ಅವನಿಗೆ ನನ್ನ ಮೇಲಿರೋ ಕೋಪನೇ ಇಷ್ಟಕ್ಕೆಲ್ಲ ಕಾರಣ, ಅದಕ್ಕೆ ಹಾಗೆಲ್ಲ ಬೈದಿದ್ದು, ಅವನ್ ಮನೇಲಿರೋದ್ರಿಂದ ಇದಕ್ಕೆಲ್ಲ ಅಡ್ಜಸ್ಟ್ ಆಗ್ಲೇಬೇಕು, ಬೇರೆ ದಾರಿ ಇಲ್ಲ ಅಂತ ಅಂದ್ಲು. ಆಗ ನಿಶಾ, ನೀನ್ಯಾಕೆ ಅವನು ಏನೇ ಅಂದ್ರೂ ಅನ್ನಿಸ್ಕೊಂಡು ಸುಮ್ನೆ ಇರ್ತೀಯ, ನೀನೇನು ತಪ್ಪು ಮಾಡಿಲ್ಲ, ಅವ್ನು ಹಾಗೆಲ್ಲ ಬೈಯೋಗ್ ಬಂದ್ರೆ ಹೋಗಿ ನಿಮ್ಮ ಅಂಕಲ್ ಆಂಟಿ ಹತ್ರ ಹೇಳು, ಅವ್ರು ನೋಡ್ಕೋತಾರೆ ಅಂತ ಧೈರ್ಯ ಹೇಳಿದ್ಲು. ಆಗ ಬಾಂಧವ್ಯ, ಇನ್ಮೇಲೆ ನಾವಿಬ್ರು ಜಗಳ ಮಾಡೋದಿಲ್ಲ ಅಂತ ಅಂಕಲ್ ಮತ್ತೆ ಆಂಟಿ ಹತ್ರ ಪ್ರಾಮಿಸ್ ಮಾಡಿದ್ವಿ, ಮತ್ತೆ ಈ ವಿಷಯದ ಬಗ್ಗೆ ಯಾವತ್ತೂ ಈ ಮನೇಲಿ ಡಿಸ್ಕಸ್ ಮಾಡ್ಲೂಬಾರ್ದು. ಅದು ಅಲ್ಲದೆ ಆಂಟಿ ಅಂಕಲ್ ನನ್ನ ವಿಷಯವಾಗಿ ಅವನನ್ನ ಬೈದ್ರೆ ನನ್ನ ಮೇಲೆ ಅವರಿಗಿರೋ ಕೋಪ ಇನ್ನೂ ಹೆಚ್ಚಾಗತ್ತೆ, ಸೊ ನಾನು ಇರೋಷ್ಟು ದಿವಸ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಅಂದ್ಲು. ಆಗ ನಿಶಾ ಬಂದು, ನಿಮ್ ಪಪ್ಪ ಈ ವೀಕೆಂಡ್ ಹೇಗಿದ್ರು ಬರ್ತಿದ್ದಾರಲ್ಲ, ಅವರಿಗೆ ನಡೆದಿದ್ದನ್ನೆಲ್ಲ ಹೇಳ್ಬಿಡು, ಅವಾಗ ಅವರೇ ನೀನ್ ಬೇರೆ ಕಡೆ ಇರೋದಕ್ಕೆ ಅರೇಂಜ್ ಮಾಡ್ತಾರೆ, ಅವನನ್ನು ಏನೇ ಅಂದ್ರೂ ಅನ್ನಿಸ್ಕೊಂಡಿರೋ ಕರ್ಮ ನಿನಗೇನು ಅಂತ ಹೇಳಿದ್ಲು. ಆಗ ಬಾಂಧವ್ಯ,
ಅದು ಹಾಗಲ್ಲ ಕಣೆ. ಇಷ್ಟು ದಿನ ನಾನು ಅವನಿಗೆ ಎಷ್ಟೇ ರೇಗಿಸಿದ್ರೂ ಮಾಮೂಲಿಯಾಗಿ ಬೈದು ಸುಮ್ಮನೆ ಆಗ್ತಿದ್ದ. ಆದರೆ ನಿನ್ನೆ ಅಷ್ಟು ಕೋಪ ಮಾಡ್ಕೊಂಡು ನಂಗೆ ಬೈದಿದ್ದು. ಅದಕ್ಕೆ ಕಾರಣ ಇತ್ತು. ನಾನು ಇವಾಗ ಅವ್ರ ಮನೆ ಬಿಟ್ಟು ಬೇರೆ ಕಡೆ ಹೋದ್ರೆ ಅವನಿಗೇನೂ ಅನ್ಸಲ್ಲ. ಆದರೆ ಅಂಕಲ್ ಆಂಟಿ ತುಂಬಾ ಬೇಜಾರು ಮಾಡ್ಕೋತಾರೆ. ಅದರಿಂದ ಪಪ್ಪಂಗೂ ಬೇಜಾರಾಗತ್ತೆ. ನನ್ನಿಂದ ಇಷ್ಟು ಜನ ಎಲ್ಲ ಬೇಜಾರು ಮಾಡ್ಕೊಳ್ಳೋದು ಸರಿನಾ? ಅದಕ್ಕೆ ಸ್ವಲ್ಪ ದಿನ ಹೇಗೋ ಇದ್ಬಿಡ್ತೀನಿ ಅಂತ ಹೇಳಿದ್ಲು. ಕಾಲೇಜ್ ಮುಗಿಸಿ ಇಬ್ಬರು ಮನೆಗೆ ಬಂದಾಗ ಬಾಂಧವ್ಯಳಿಗೆ ಆಶ್ಚರ್ಯ. ನಾಳೆ ಬರ್ತೀನಿ ಅಂತ ಹೇಳಿದ್ದ ಅವಳಪ್ಪ ಮೋಹನ್ ಅದಾಗ್ಲೇ ಬಂದಿದ್ರು. ಅವರನ್ನು ನೋಡಿದ ಕೂಡಲೇ ಅಪ್ಪನನ್ನು ಎಷ್ಟೋ ವರ್ಷಗಳಾದ್ಮೇಲೆ ನೋಡ್ತಾ ಇದ್ದಾಗ ಅನಿಸಿತ್ತು ಅವಳಿಗೆ. ಓಡ್ ಬಂದವಳೆ ಅಪ್ಪನನ್ನು ತಗ್ಕೊಂಡು ಗಟ್ಟಿಯಾಗಳೋದಿಕ್ ಶುರು ಮಾಡ್ಬಿಟ್ಲು. ಅವಳು ಅಳ್ತಾ ಇರೋದನ್ನ ಕಂಡ ಶಂಕರ್ ಮತ್ತೆ ಸುಧಾ ಅವರಿಗೆ ನೆನೆ ನಡೆದ ಘಟನೆನೇ ಇದಕ್ಕೆಲ್ಲ ಕಾರಣ ಅಂತ ಅನ್ಸಿ ಗಾಬರಿ ಆಗಿತ್ತು. ಬಾಂಧವ್ಯಳ ಅಳು ಕಂಡು ಮೋಹನ್ ಅವರಿಗೂ ಗಾಬರಿ ಆಗಿತ್ತು. ಕಾಲ್ ಮಾಡಿದಾಗ್ಲೆಲ್ಲ ಖುಷಿಯಾಗಿ ಮಾತನಾಡ್ತಾ ತನ್ನನ್ನೇ ರೇಗಿಸ್ತಿದ್ದವಳು ಇವತ್ತ್ಯಾಕೆ ಅಳ್ತಾ ಇದ್ದಾಳಲ್ಲ ಅಂತ ಭಯ ಕೂಡ ಆಗಿತ್ತು. ಸಾಮಾನ್ಯವಾಗಿ ಅವಳ ಮನಸ್ಸಿಗೆ ತುಂಬಾ ಬೇಸರ ಆದಾಗ ಈಗ ಅಪ್ಪನ ಬಳಿ ಹೇಳ್ಕೊಂಡು ಅಳೋದು ಅವಳ ಸ್ವಭಾವಗಳಲ್ಲೊಂದು. ಏನಾಯ್ತು ಅಂತ ಮೋಹನ್ ಕೇಳಿದಾಗ, ಪಪ್ಪ, ನಾನು ನಿನ್ನ ತುಂಬಾನೇ ಮಿಸ್ ಮಾಡ್ಕೊಂಡೆ. ನಿನ್ನ ಬಿಟ್ಟಿರೋದು ಎಷ್ಟು ಕಷ್ಟ ಅಂತ ನನ್ಗೆ ಇವಾಗ್ಲೇ ಗೊತ್ತಾಗ್ತಾ ಇರೋದು ಅಂತ ಹೇಳಿದ್ಲು. ಆಗ ಮೋಹನ್, ಯಾಕೆ ಪುಟ್ಟಿ, ಅಂಕಲ್ ಆಂಟಿ ನನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ, ಇಲ್ಲಿ ನನಗೇನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಿದ್ದೆ, ಇವಾಗ ನೋಡಿದ್ರೆ ಈಗ ಅಳ್ತಿದ್ಯಾ ಅಂತ ಕೇಳಿದ್ರು ಕಾಳಜಿಯಿಂದ. ಆಗ ಬಾಂಧವ್ಯ, ಅವರೆಲ್ಲ ನನ್ನ ತುಂಬಾನೇ ಚೆನ್ನಾಗಿ ನೋಡ್ಕೋತಾರೆ ಪಪ್ಪ, ಆದ್ರೆ ನಂಗೆ ಯಾಕೋ ನೀನ್ ತುಂಬಾನೇ ನೆನಪಾಗ್ತಾ ಇದ್ದೆ. ಇಷ್ಟು ದಿನ ನಿನ್ನ ಬಿಟ್ಟಿರೋದು ಇದೇ ಫಸ್ಟ್ ಟೈಮ್ ಅಲ್ವಾ, ಅದಕ್ಕೆ ಅಂತ ಹೇಳಿದ್ಲು ಕಣ್ಣೊರ್ಸ್ಕೊಂಡು. ಆಗ ಸುಧಾ ಅವಳಿಗೆ ಸಮಾಧಾನ ಮಾಡಿ ಫ್ರೆಶ್ ಅಪ್ ಆಗಿ ಬರೋದಕ್ಕೆ ಹೇಳಿ ಮೋಹನ್ ಅವ್ರ ಜೊತೆ ಮಾತಕ್ಕೆ ಕೂತ್ಕೊಂಡ್ರು. ನಿನ್ನೆ ನಡೆದಿದ್ನೆಲ್ಲ ಮೋಹನ್ ಅವ್ರ ಬಳಿ ಹೇಳಿದ ಸುಧಾ, ಸಾರಿ ಅಣ್ಣ, ಪುಟ್ಟಿನ ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳಿದ್ದೆ, ಆದ್ರೆ ಅವನು ಹಾಗೆಲ್ಲ ಬೈದಿದ್ದಕ್ಕೆ ಇವಳು ಕಣ್ಣಲ್ಲಿ ನೀರೇ ಹಾಕ್ಬೇಕಾಯ್ತು. ಅವನಿಂದ ಆದ ತಪ್ಪಿಗೆ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ ಅಂತ ಬೇಸರ ಮಾಡ್ಕೊಂಡು ಹೇಳಿದ್ರು. ಆಗ ಮೋಹನ್, ಇಷ್ಟಕ್ಕೆಲ್ಲ ಯಾಕೆ ಸಾರಿ, ಅವಳು ನೀವು ಅನ್ಕೊಂಡಿರೋ ಅಷ್ಟು ಸೈಲೆಂಟ್ ಏನಿಲ್ಲ. ಉಲ್ಲಾಸ್ಗೆ ರೇಗಿಸೋದು, ಕೋಪ ಬರೋ ಹಾಗೆ ಮಾತಾಡೋದು ಮಾಡಿರ್ತಾಳೆ. ಅವನಿಗೂ ಇದೆಲ್ಲ ಅತಿ ಅನ್ಸಿ ಬೈದಿರ್ತಾನೆ ಅಷ್ಟೇ ಅಂತ ಮೋಹನ್ ಹೇಳಿದ್ರು. ಆಗ ಸುಧಾ, ಸುಮ್ನಿರಿ ಅಣ್ಣ, ಇವರಿಬ್ರು ಆಗಾಗ ಜಗಳ ಆಡೋದೇನೋ ನಿಜ. ಇವನೇನ್ ಸಾಮಾನ್ಯದವನ್ ಅನ್ಕೊಂಡಿದ್ದೀರಾ? ಕೋಪ ಬಂದ್ರೆ ಯಾರಿಗ್ ಬೇಕಾದ್ರೂ ಬೈತಾನೆ ಅಂತ ಮಗನ ವಿರುದ್ಧ ಮಾತಾಡಿದ್ರು ಸುಧಾ. ಆಗ ಶಂಕರ್, ಅಯ್ಯೋ ಹೋಗ್ಲಿ ಬಿಡಿ, ಮತ್ತೆ ಮತ್ತೆ ಅದನ್ನೇ ಮಾತಾಡಿ ಮರಿಬೇಕು ಅನ್ಕೊಂಡಿರೋ ವಿಷಯನ ಯಾಕೆ ನೆನ್ಪು ಮಾಡ್ತೀರಾ? ಇನ್ಮೇಲೆ ನಾವು ಜಗಳ ಆಡೋದಿಲ್ಲ ಅಂತ ಅವರಿಬ್ರು ಪ್ರಾಮಿಸ್ ಮಾಡಿದಾರಲ್ವಾ, ಹಾಗೇನಾದ್ರೂ ಮತ್ತೆ ಜಗಳ ಆಡಿದ್ರೆ ಅವಾಗ ಮಾತಾಡೋಣ ಅಂತ ಹೇಳಿ ಸುಮ್ನೆ ಆದ್ರು. ಮೋಹನ್ ಅವರು ಮನೆಗೆ ಬಂದ ದಿನ ಬೇಸರ ಕಳೆಯೋ ಸಲುವಾಗಿ ಎಲ್ಲರೂ ಪಿಕ್ನಿಕ್ ಹೋಗೋದಿಕ್ಕೆ ಅಂತ ನಿರ್ಧಾರ ಮಾಡಿದ್ರು. ಉಲ್ಲಾಸ್ ಮಾತ್ರ ನನಗೆ ಬರೋಕ್ ಮನ್ಸಿಲ್ಲ ಅಂತ ಹೇಳಿ ಮನೆಯಲ್ಲಿ ಉಳಿಯೋದಿಕ್ಕೆ ಪ್ರಯತ್ನ ಪಟ್ಟ. ಸುಧಾ ಬೈದ್ ಬುದ್ಧಿ ಹೇಳಿ ಕರ್ಕೊಂಡು ಹೊರಟ್ರು. ಅಪ್ಪ ಬಂದಾಗ್ನಿಂದ ಬಾಂಧವ್ಯ ಖುಷಿಯಾಗಿದ್ಲು. ಅವಳ ಎಷ್ಟೋ ದಿನದ ಕನಸಾಗಿದ್ದ ಸ್ಕೂಟಿ ಕೂಡ ನಾಳೆನೆ ಅವಳ ಕೈ ಸೇರೋದ್ರಲ್ಲಿತ್ತು. ಅವಳ ಸಂತೋಷಕ್ಕೆ ಇದು ಒಂದು ಕಾರಣ ಆಗಿತ್ತು. ಪಿಕ್ನಿಕ್ನಲ್ಲೂ ಉಲ್ಲಾಸ್ ಯಾರೊಂದಿಗೂ ಹೆಚ್ಚಿಗೆ ಬೆರೆಯದೇ ಇರೋದನ್ನ ಗಮನಿಸಿದ ಮೋಹನ್ ಅವನ ಬಳಿ ಬಂದು, ಉಲ್ಲಾಸ್, ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ, ಡಲ್ ಆಗೇ ಇದ್ಯಾ, ಏನಾಯ್ತು? ಬಾಂಧವ್ಯ ನಿನ್ ಜೊತೆ ಜಗಳ ಮಾಡಿದ್ದನ್ನ ಇನ್ನೂ ಮನಸ್ಸಲ್ಲಿ ಇಟ್ಕೊಂಡಿದೀಯಾ ಅಂತ ಕೇಳಿದ್ರು. ಆಗ ಉಲ್ಲಾಸ್, ಚೆಚೆ, ಹಾಗೇನೂ ಇಲ್ಲ ಅಂಕಲ್, ನಂಗೆ ಈ ಔಟಿಂಗ್ ಬರೋದು ಅಂದ್ರೆ ಮೊದಲಿಂದಾನೂ ಬೋರು, ಅದಕ್ಕೆ ಬೆಳಿಗ್ಗೆ ಬರಲ್ಲ ಅಂದಿದ್ದು. ಅವಳ ಜೊತೆ ಜಗಳ ಮಾಡಿದ್ದನ್ನ ನಾನು ಯಾವತ್ತೋ ಮರ್ತ್ಬಿಟ್ಟೆ ಅಂತ ಹೇಳ್ದ. ಉಲ್ಲಾಸ್ ಮತ್ತು ತನ್ನಪ್ಪ ಮಾತನಾಡುತ್ತಿರುವುದನ್ನ ಗಮನಿಸಿದ ಬಾಂಧವ್ಯ ಮನಸ್ಸಿನಲ್ಲೇ, ಅಯ್ಯೋ ಪಪ್ಪ ಇವನ ಜೊತೆ ಏನ್ ಮಾತಾಡ್ತಾ ಇದ್ದಾರೆ, ನಾನು ಅಲ್ಲಿಗೆ ಹೋದ್ರೆ ಅನುಮಾನ ಬರುತ್ತೆ, ನಿನ್ನೆ ಆಗಿದ್ದಕ್ಕೆ ನಿಜವಾದ ರೀಸನ್ ಗೊತ್ತಾದ್ರೆ ಪಪ್ಪ ಕೂಡ ಬೇಜಾರು ಮಾಡ್ಕೋತಾರೆ, ಅವ್ರಿಗೆ ಗೊತ್ತಿಲ್ಲದೆ ನಾನು ಸೀಕ್ರೆಟ್ ಮಾಡಿದ್ದೀನಿ ಅಂತ ಫೀಲ್ ಆಗ್ತಾರೆ, ಏನ್ ಮಾಡ್ಲಿ ಅಂತ ಯೋಚನೆ ಮಾಡ್ತಾ ಅವ್ರ ಕಡೆನೇ ನೋಡ್ತಾ ಇದ್ಲು. ಉಲ್ಲಾಸ್ನ ಮಾತು ಕೇಳಿದ ಮೋಹನ್, ಸುಳ್ಳು ಹೇಳ್ಬೇಡ, ಅವಳು ತುಂಬಾ ತುಂಟಿ, ಅವಳು ಮಾಡೋ ಕೆಲಸ ಎಲ್ಲೋ ಒಂದ್ ಕಡೆ ನಿನಗೆ ಬೇಸರ ತರಿಸಿರಬಹುದು. ನೀನ್ ಬೈದಿರೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಹೀಗ್ ಬೈಯೋರು ಒಬ್ರಿದ್ರೇನೆ ಅವಳು ಹುಷಾರಾಗಿರೋದು. ಅವಳು ಆಡೋ ಮಾತು, ಮಾಡೋ ಕೀಟ್ಲೆ ಎಲ್ಲ ತಮಾಷೆಗೋಸ್ಕರ ಅಷ್ಟೇ. ಅದರಿಂದ ಯಾರನ್ನೂ ಹರ್ಟ್ ಮಾಡೋ ಉದ್ದೇಶ ಇರೋದಿಲ್ಲ. ಮತ್ತೆ ಅವಳಿಂದ ಈಗೆಲ್ಲ ಆಗಲ್ಲ ಆಯ್ತಾ ಅಂತ ಸಮಾಧಾನ ಮಾಡಿದ್ರು ಮೋಹನ್. ಆಗ ಉಲ್ಲಾಸ್, ಅಂಕಲ್, ನೀವ್ಯಾಕೆ ಇಷ್ಟು ಬೇಜಾರಾಗ್ತಾ ಇದ್ದೀರಾ? ನಾನ್ ಡಲ್ ಆಗಿರೋದಕ್ಕೂ ಬಾಂಧವ್ಯಾಗೂ ಯಾವುದೇ ಸಂಬಂಧ ಇಲ್ಲ. ಸುಮ್ನೆ ನೀವೇನೇನೋ ಅಂದ್ಕೋತಾ ಇದ್ದೀರಾ ಅಷ್ಟೇ. ನಾನು ಅವಾಗ್ಲೇ ಹೇಳ್ದೆ ಅಲ್ವಾ, ಈ ಔಟಿಂಗ್ ಎಲ್ಲ ನನಗಿಷ್ಟ ಆಗಲ್ಲ ಅಂತ ಹೇಳ್ದ. ಆಗ ಮೋಹನ್, ಹೋಗ್ಲಿ ಬಿಡು, ನನ್ನ ಮಗಳಿಂದ ಬೇಜಾರಾಗಿಲ್ಲ ಅಂತ ಅಂದ್ರೆ ಅದೇ ಸಮಾಧಾನ. ಬಾ, ಎಲ್ರೂ ಅಲ್ಲಿದ್ದಾರೆ, ಹೋಗೋಣ ಅಂತ ಹೇಳಿ ಅವನನ್ನು ಕರ್ಕೊಂಡು ಎಲ್ರೂ ಇರೋ ಕಡೆ ಬಂದ್ರು. ಆಗ ಶಂಕರ್, ಏನೋ ಇಬ್ರು ಮಾತಾಡ್ತಾ ಇದ್ರಿ ಇಬ್ರೇ ಕೂತ್ಕೊಂಡು ಅಂತ ಕೇಳಿದ್ರು. ಆಗ ಮೋಹನ್, ನಿನ್ನ ಮಗನ್ಗೆ ಫ್ಯಾಮಿಲಿ ಔಟಿಂಗ್ ಅಂತ ಅನ್ನೋದು ಇಷ್ಟ ಆಗಲ್ವಂತೆ, ಫ್ಯಾಮಿಲಿ ಜೊತೆ ಆಚೆ ಬರೋದು ಎಷ್ಟು ಖುಷಿ ಕೊಡುತ್ತೆ ಅಂತ ಅವನಿಗೆ ತಿಳಿಸಿ ಹೇಳ್ತಾ ಇದ್ದೆ ಅಂತ ಅಂದ್ರು. ಆಗ ಸುಧಾ, ಅಣ್ಣ, ಅವನಿವತ್ ನಮ್ ಜೊತೆ ಬರಲ್ಲ ಅಂತಿದ್ದ, ಬಲವಂತ ಮಾಡಿ ಕರ್ಕೊಂಡ್ ಬಂದೆ.
ಕಾಲೇಜಿಗೆ ರಜೆ ಇದ್ದಾಗ್ಲೂ ಎಲ್ಲೂ ಹೋಗಲ್ಲ, ಅದೇನು ಹುಡ್ಗಾನೋ ಅಂತ ಅಂದ್ರು. ಆಗ ಮೋಹನ್, ನಮ್ ಕಾಲೇಜ್ ಡೇಸ್ನಲ್ಲಿ ಹೊರಗಡೆ ಸುತ್ತೋದೇ ನಮಗೊಂದು ಕೆಲಸ, ಕಾಲೇಜಿಗೆ ಬಂಕ್ ಹಾಕಿ ಟ್ರಿಪ್ ಆಗ್ತಿದ್ವಿ, ನಿಮ್ಮ ಯಜಮಾನ್ರು ಆಗಾಗ ನಮ್ ಗ್ಯಾಂಗಿಗೆ ಸೇರ್ಕೋತಾ ಇದ್ರು ಅಂತ ಅಂದ್ರು. ಆಗ ಶಂಕರ್, ಹೌದು ಸುಧಾ, ಇವರೆಲ್ಲರ ಜೊತೆ ಸೇರಿ ನಾನು ಕ್ಲಾಸ್ ಬಂಕ್ ಹಾಕೋದು ಕಲ್ತುಬಿಟ್ಟಿದ್ದೆ. ಇವ್ರು ಬಂಕ್ ಮಾಡಿ ನನ್ನ ಕಾಲೇಜ್ ಹತ್ರ ಬಂದು ನಾನ್ ಬರೋವರೆಗೂ ಕಾದು ಕರ್ಕೊಂಡು ಹೋಗ್ತಿದ್ರು. ಕೆಲವೊಂದ್ಸಲ ನಂಗೆ ಹೋಗೋಕ್ ಇಷ್ಟ ಇಲ್ದೇ ಇದ್ರೂನು ಕೈನಲ್ಲಿ ದುಡ್ಡಿಲ್ಲ ಅಂತ ಬರಲ್ಲ ಅಂತಿದ್ದೆ. ಇವನ್ ಬಿಡ್ಬೇಕಲ್ಲ, ಬಲವಂತ ಮಾಡಿ ಎಳ್ಕೊಂಡು ಹೋಗ್ತಿದ್ದ. ಅವೆಲ್ಲ ಒಂದ್ ಮೆಮೊರೀಸ್. ಇವಾಗ ಹಾಕ್ ಟ್ರಿಪ್ ಹೋಗೋಕ್ ಮನಸ್ಸೂ ಇಲ್ಲ, ಇದ್ರೂ ಟೈಮೂ ಇಲ್ಲ ಅಂತ ಹೇಳಿದ್ರು. ಎಲ್ಲರೂ ಕೂತು ಮಾತನಾಡಿದ್ರು. ಅಂತ್ಯಾಕ್ಷರಿ ಹಾಡಿ ನಕ್ಕನಲಿದು ಊಟ ಮುಗಿಸಿ ಮನೆ ಕಡೆ ಹೊರಟ್ರು. ಸಂಜೆ ಮನೆಗೆ ಬಂದ್ಮೇಲೆ ವಿಶ್ವಾಸ್ ತನ್ನಣ್ಣನ ಬಳಿ ಬಂದು, ಅಣ್ಣ, ಈ ಮ್ಯಾಥ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ ಬರ್ತಿಲ್ಲ, ಸ್ವಲ್ಪ ಹೇಳ್ಕೊಡ್ತೀಯಾ ಅಂತ ಕೇಳ್ದ. ಆಗ ಉಲ್ಲಾಸ್ ಅವನ ಮ್ಯಾಥ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡೋದ್ರ ಕಡೆ ಗಮನ ಕೊಟ್ಟಿದ್ದಾಗ ವಿಶ್ವಾಸ್, ಅಣ್ಣ, ನಿನ್ ಹತ್ರ ಒಂದ್ ಮಾತು ಕೇಳಲಾ ಅಂತ ಅಂದ. ಆಗ ಉಲ್ಲಾಸ್, ಏನೋ ಅದು ಅಂತ ಕೇಳ್ದ. ಆಗ ವಿಶ್ವಾಸ್, ಬಾಂಧವ್ಯ ಈ ಮನೇಲಿರೋದು ನಿನಗಿಷ್ಟ ಇಲ್ವಾ? ಯಾಕೆ ಅವಳನ್ ಕಂಡ್ರೆ ಹೀಗಾಡ್ತೀಯಾ ಅಂದ. ಹೀಗಾಡ್ತೀನಾ? ಹೇಗಾಡ್ತೀನಿ ಅಂತ ಕೇಳ್ದ ಉಲ್ಲಾಸ್. ಹೇಗೆ ಅಂದ್ರೆ, ಅವಳಿಗೆ ಬೈಯೋದು, ರೂಢಾಗಿ ಮಾತಾಡೋದು ಮಾಡ್ತೀಯಾ? ಯಾಕೆ, ಕಾಲೇಜ್ನಲ್ಲೂ ಹೀಗೆ ಆಡ್ತೀಯಾ ಅಂತ ಕೇಳ್ದ. ಆಗ ಉಲ್ಲಾಸ್, ಕಾಲೇಜ್ನಲ್ಲಿ ಅವಳನ್ನ ಮಾತಾಡ್ಸೋರು ಯಾರು? ನಾನು ಯಾವಾಗ್ಲೂ ಹೇಗ್ ಮಾತಾಡ್ತೀನೋ ಹಾಗ ಅವಳ ಜೊತೆನೆ ಮಾತಾಡ್ತೀನಿ. ಅದನ್ನ ರೂಢಾಗಿ ಮಾತಾಡೋದು ಅಂತ ಅನ್ಕೋತೀಯ ನೀನು? ಅವಳು ಮಾಡೋ ತರಲೆ ಕೆಲಸಗಳಿಗೆ ಅವಳನ್ನ ಬೈದೆ ಸುಮ್ಮನೆ ಇರೋದಿಕ್ಕಾಗತ್ತಾ? ನಿಂಗಿರೋ ಅಷ್ಟು ಬುದ್ಧಿ ಸಹ ಅವಳಿಗಿಲ್ಲ ಅನ್ಸುತ್ತೆ ಅಂತ ಅಂದ. ಆಗ ವಿಶ್ವಾಸ್, ಪಾಪ ಕಣೋ ಅವಳು, ನಮ್ಮ ಮನೆಗೆ ಅವಳು ಬಂದಾಗ ನಾನೇನು ಅವಳ ಜೊತೆ ಜಾಸ್ತಿ ಮಾತಾಡ್ತಾ ಇರ್ಲಿಲ್ಲ. ಬಟ್ ನಾನ್ ಮಾತಾಡದೇ ಇದ್ರು ಅವಳೇ ನನ್ನ ಜೊತೆ ಚೆನ್ನಾಗಿ ಮಾತಾಡ್ತಾ ಇದ್ಲು. ನಾನು ಎಷ್ಟೇ ರೇಗಿಸಿದ್ರು ಕೋಪ ಮಾಡ್ಕೋತಿರ್ಲಿಲ್ಲ. ಅಮ್ಮನ ಹತ್ರ ಹೋಗಿ ಕಂಪ್ಲೇಂಟ್ ಮಾಡ್ತಾ ಇರ್ಲಿಲ್ಲ. ನಮ್ಮೆಲ್ಲರ ಜೊತೆ ಎಷ್ಟು ಬೇಗ ಅಡ್ಜಸ್ಟ್ ಆಗ್ಬಿಟ್ಲು. ನೀನೇ ಅವಳನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅಂದ ವಿಶ್ವಾಸ್. ಅವನ ಮಾತು ಕೇಳಿದ ಉಲ್ಲಾಸ್ ಬುಕ್ ಸೈಡ್ಗಿಟ್ಟು, ನೋಡು, ನಾನು ಅವಳನ್ನ 3 ವರ್ಷದಿಂದ ನೋಡ್ತಾ ಇದ್ದೀನಿ. ಮೊನ್ನೆ ಮನೆಗೆ ಬಂದಿರೋ ಅವಳ ಬಗ್ಗೆ ಎಲ್ಲ ಗೊತ್ತಿರೋನ್ ಹಾಗೆ ಮಾತಾಡ್ಬೇಡ. ನೀನೊಬ್ಬ ಬಾಕಿ ಇದ್ದೆ ಅವಳ ವಿಷಯವಾಗಿ ನನಗೆ ಬುದ್ಧಿ ಹೇಳೋದಕ್ಕೆ. ತಗೋ, ಹೋಗಿ ಓದ್ಕೋ ಅಂತ ಹೇಳಿ ಬುಕ್ನ ಅವನ ಕೈಗೆ ಕೊಟ್ಟ. ಅವನು ಅಲ್ಲಿಂದ ಹೋದ ಮೇಲೆ ಅವನಾಡಿದ ಮಾತುಗಳನ್ನ ನೆನಪಿಸಿಕೊಂಡ ಉಲ್ಲಾಸ್, ಅಬ್ಬಾ, ಇವಳು ಬಂದು ಸ್ವಲ್ಪ ದಿನದಲ್ಲೇ ಎಲ್ಲರನ್ನೂ ಬುಟ್ಟಿಗೆ ಹಾಕೊಂಡ್ಬಿಟ್ಟಿದ್ದಾಳೆ. ಯಾರನ್ನೂ ಅಷ್ಟು ಬೇಗ ಹಚ್ಚಿಕೊಳ್ಳದೆ ಇರೋ ನನ್ನ ತಮ್ಮ ಕೂಡ ಅವಳ ಜೊತೆ ಎಷ್ಟು ಕ್ಲೋಸ್ ಆಗಿ ಮಾತಾಡ್ತಾನೆ. ಅದಲ್ಲದೆ ನನ್ನ ಹತ್ರ ಬಂದು ಅವಳ ಬಗ್ಗೆ ಲೆಕ್ಚರ್ ಕೊಡೋ ರೇಂಜ್ಗೆ ಅವಳು ಇವನಿಗೆ ಇಡ್ಸಿದ್ದಾಳ ಅಂತ ಹೇಳಿ ಆಶ್ಚರ್ಯ ಪಟ್ಕೊಂಡ. ಮಾರನೇ ದಿನ ಪಪ್ಪನ ಜೊತೆ ಹೋಗಿ ಬುಕ್ ಮಾಡಿದ್ದ ಹೊಸ ಸ್ಕೂಟಿ ತೆಗೆದುಕೊಂಡ ಬಾಂಧವ್ಯ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ ಮನೆಗೆ ಬಂದ ಮೇಲೆ ಸ್ಕೂಟಿ ಜೊತೆ ಅದೆಷ್ಟು ಫೋಟೋ ತೆಗೆದುಕೊಂಡಳು. ಇವಳ ಹುಚ್ಚಾಟ ಕಂಡ ಅವಳಪ್ಪ, ಪುಟಿ, ಸ್ಕೂಟಿ ತಗೊಂಡಾಗಿಂದ ನೋಡ್ತಾ ಇದ್ದೀನಿ. ಅದ್ರ ಮೇಲೆ ಕೂತು ಫೋಟೋ ಆಯ್ತು, ಪಕ್ಕದಲ್ಲಿ ನಿಂತು ಫೋಟೋ ಆಯ್ತು, ಸೆಲ್ಫಿ ತಗೊಂಡಿದ್ದು ಆಯ್ತು. ನೀನ್ ಯಾವಾಗ ಓಡ್ಸೋದ್ ಕಲಿತೀಯಾ ಅಂತ. ಅದ್ರ ಬಗ್ಗೆ ನಿಂಗೆ ಚಿಂತೆನೇ ಇಲ್ವಲ್ಲ? ಅಲ್ಲ, ಒಂದೆರಡು ಫೋಟೋ ತಗೊಂಡು ಸ್ಕೂಟಿನ ಮೂಲೆಗೆ ನಿಲ್ಸೋ ಪ್ಲಾನ್ ಏನಾದ್ರೂ ಇದೆಯಾ ಅಂತ ಕೇಳಿದ್ರು ನಗ್ತ. ಆಗ ಬಾಂಧವ್ಯ, ಸುಮ್ನೆ ಇರು ಪಪ್ಪ, ಒಂದೆರಡು ಪಿಕ್ ತಗೊಂಡು ವಾಟ್ಸಪ್, ಇನ್ಸ್ಟಾಗ್ರಾಮು, ಫೇಸ್ಬುಕ್ ಅಲ್ಲಿ ಡಿಪಿ ಹಾಕೊಳ್ಳೋಣ ಅಂತ ಅಂದ್ರೆ ನೀನ್ ಬೇರೆ. ಸ್ಕೂಟಿ ತಗೊಂಡಿದ್ದೇ ಆಯ್ತಂತೆ, ಇನ್ನು ಓಡ್ಸೋದನ್ ಕಲಿಯೋದು ದೊಡ್ಡ ವಿಷಯನಾ? ನೋಡ್ತಾ ಇರು, ಇನ್ನೊಂದು ವಾರದಲ್ಲೇ ಓಡ್ಸೋದನ್ ಕಲ್ತು ನೀನು ನೆಕ್ಸ್ಟ್ ಟೈಮ್ ಬರುವಾಗ ಒಂದ್ ರೌಂಡ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ಲು. ಅವಳನ್ನು ಕಂಡ ವಿಶ್ವಾಸ್, ಬಾಂಧವ್ಯ, ಫಸ್ಟ್ ನನ್ನ ಸೈಕಲ್ ಓಡ್ಸೋಕ್ ಬರುತ್ತಾ ಅಂತ ಕನ್ಫರ್ಮ್ ಮಾಡ್ಕೊ, ಆಮೇಲೆ ಗಾಡಿ ಹೋಗುವಂತೆ ಅಂತ ರೇಗಿಸ್ತಾ ಇದ್ದ. ಆಗ ಬಾಂಧವ್ಯ, ಓಯ್ ಸುಮ್ನೆ ಇರೋ, ನನ್ನ ಇಷ್ಟೆಲ್ಲ ಆಡ್ಕೋತ್ಯಾ? ನೋಡ್ತೀರು, ನಾನು ನಿನಗಿಂತ ಚೆನ್ನಾಗಿ ಸೈಕಲ್ ಸ್ಕೂಟಿ ಓಡಿಸೋದನ್ನ ಕಲಿತೀನಿ ಅಂತ ಹೇಳಿದ್ಲು. ಆಗ ಓರೆಗಣ್ಣಲ್ಲಿ ಅಣ್ಣನ ಮುಖ ನೋಡಿದ ವಿಶ್ವಾಸ್, ಸ್ಕೂಟಿ ಓಡಿಸೋದನ್ನ ಹೇಳ್ಬೇಕಾಗಿರೋರೇ ನಿನ್ನ ಜೊತೆ ಮಾತಾಡ್ತಾ ಇಲ್ಲ, ಮತ್ತೆ ಇದೆಲ್ಲ ಹೇಗ್ ಸಾಧ್ಯ ಆಗುತ್ತೋ ಅಂತ ಅಂದ. ಅವನ ಮಾತು ಕೇಳಿದ ಉಲ್ಲಾಸ್, ಇವಳಿಗೆ ಸ್ಕೂಟಿ ಓಡಿಸೋದಕ್ಕೆ ಕಲಿಸೋದು ಒಂದು ತಲೆನೋವು, ಅದು ನನ್ನ ಪಾಲಿಗೆ ಬಂದಿದೆ. ಅವತ್ತು ಇವಳಿಗೆ ಸ್ಕೂಟಿ ಕೊಡ್ಸಿ ಅಂತ ಹೇಳಿ ದೊಡ್ಡ ತಪ್ಪು ಮಾಡಿಬಿಟ್ಟೆ ನಾನು. ಈಗ ನಾನು ಏನೇ ಮಾಡಿದ್ರು ಅವಳು ಸ್ಕೂಟಿ ಓಡಿಸೋಕೆ ಕಲಿಸೋ ಕೆಲಸದಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಆದದ್ದಾಗ್ಲಿ ಅನ್ಕೊಂಡು ಸುಮ್ಮನೆ ಆದ. ಉಲ್ಲಾಸ್ ಅಂದ್ಕೊಂಡ ಹಾಗೆ ಸುಧಾ, ಶಂಕರ್ ಇಬ್ರು ಸೇರಿ ಅವನನ್ನ ಪುಸಲಾಯಿಸಿ ಬಾಂಧವ್ಯಳಿಗೆ ಗಾಡಿ ಕಳಿಸೋದಿಕ್ಕೆ ಅಂತ ಮನೆ ಪಕ್ಕದಲ್ಲಿದ್ದ ಫೀಲ್ಡ್ಗೆ ಕಳಿಸ್ಕೊಟ್ಟಿದ್ರು. ಸ್ಕೂಟಿಯಲ್ಲಿ ಬಾಂಧವ್ಯಳ ಜೊತೆ ಫೀಲ್ಡ್ಗೆ ಬಂದ ಉಲ್ಲಾಸ್ ಸ್ಕೂಟಿ ಸ್ಟ್ಯಾಂಡ್ ತೆಗೆದು, ಹತ್ಕೂರು, ಓಡ್ಸು ಅಂತ ಅಂದ. ಆಗ ಬಾಂಧವ್ಯ, ಹಾ, ಏನು ಹತ್ತೋದಾ, ಓಡ್ಸೋದಾ? ಅದ್ ಬಂದಿದ್ರೆ ನಿನ್ನನ್ನು ಯಾರಿಲ್ಲಿ ಕರೀತಾ ಇದ್ರು? ನಂಗೆ ಸ್ಕೂಟಿ ಸ್ಟಾರ್ಟ್ ಮಾಡೋದಿಕ್ ಸಹ ಬರಲ್ಲ ಅಂತ ಅಂದ್ಲು. ಆಗ ಉಲ್ಲಾಸ್, ಇಂಥ ಶೋಕಿಗೆ ಯಾಕೆ ಸ್ಕೂಟಿ ಬೇಕಿತ್ತು ನಿನಗೆ? ನಮ್ಮ ಮನೆ ಶೆಡ್ನಲ್ಲಿ ಒಂದು ಜಾಗ ವೇಸ್ಟ್. ಒಂದು ಕೆಲಸ ಮಾಡು, ದಿನ ಬೆಳಿಗ್ಗೆ ದೇವ್ರಿಗೆ ಪೂಜೆ ಮಾಡುವಾಗ ನೀನ್ ಸ್ಕೂಟಿಗೆ ಒಂದು ಪೂಜೆ ಮಾಡ್ಬಿಡು. ಸ್ಟಾರ್ಟ್ ಮಾಡೋಕೆ ಬರಲ್ಲ, ಏನ್ ನಾಟಕ ಮಾಡ್ತಿದ್ಯಾ? ಹೇಗಾದ್ರೂ ಬಂದಿದ್ದಾನೆ ಅಂತ ಆಟ ಆಡಿಸ್ತಿದ್ಯಾ ಹೇಗೆ ಅಂತ ರೇಗ್ಬಿಟ್ಟ.
ಆಗ ಬಾಂಧವ್ಯ, ನಾನು ಸ್ಕೂಟಿ ಬೇಕು ಅಂತ ಪಪ್ಪನ್ನ ಎಷ್ಟೋ ಸಲ ಕೇಳಿದ್ರು ಅವ್ರು ಕೊಡಿಸಿರ್ಲಿಲ್ಲ. ನಾನು ಆ ಆಸೆ ಬಿಟ್ಟಿದ್ದೆ. ನಿಂಗೆ ಸ್ಕೂಟಿ ವೇಸ್ಟ್ ಅಂತ ನನಗನ್ಸಿದ್ರೆ ಅವತ್ತು ಪಪ್ಪನ ಹತ್ರ ಇವಳಿಗೆ ಸ್ಕೂಟಿ ಕೊಡಿಸಿ ಅಂತ ಯಾಕೆ ಹೇಳ್ಬೇಕಾಗಿತ್ತು ಅಂತ ಇವಳು ಸಹ ರೇಗಿದ್ಲು. ಆಗ ಉಲ್ಲಾಸ್ ಅವತ್ತೇ ಹೇಳಿದ್ನಲ್ಲ, ನಿಂಗೆ ಸ್ಕೂಟಿ ಸಿಗೋ ಹಾಗೆ ಮಾಡಬೇಕು ಅನ್ನೋದಕ್ಕಿಂತ ನನ್ನ ಬೈಕ್ನಲ್ಲಿ ಕರ್ಕೊಂಡು ಹೋಗೋದು ಇಷ್ಟ ಇಲ್ಲದೆ ಅಂಕಲ್ ಜೊತೆ ಹಾಗೆ ಮಾತಾಡಿದೆ ಅಂತ. ಸ್ಕೂಟಿ ಓಡಿಸೋ ವಿಷಯದಲ್ಲಿ ನೀನು ಇಷ್ಟದ ಅಡ್ಡಿ ಅಂತ ಗೊತ್ತಿರಲಿಲ್ಲ ಅಂತ ಅಂದ್ಲು. ಆಗ ಅವಳು ಸಹ ಸುಮ್ಮನೆ ಇರಲಿಲ್ಲ. ಹೌದು, ನಾನು ದಡ್ಡಿನೇ, ಅದಕ್ಕೆ ನಿನ್ನಂತ ಬುದ್ಧಿವಂತನ ನನ್ನ ಜೊತೆ ಕಳಿಸಿರೋದು. ಇವಾಗ ಏನು ಹೇಳ್ಕೊಡ್ತೀಯಾ ಇಲ್ಲ ನಾನು ಮನೆಗೆ ಹೋಗ್ಲಾ ಅಂದ್ಲು. ಆಗ ಉಲ್ಲಾಸ್, ಸಮಾಧಾನ, ಮೊದಲು ಸ್ಕೂಟಿ ಮೇಲೆ ಕೂತ್ಕೋ ಅಂತ ಹೇಳ್ದ. ಅವನು ಹೇಳಿದಂತೆ ಮುಂದೆ ಕೂತ ಬಾಂಧವ್ಯ, ಓಕೆ ವಾಟ್ ನೆಕ್ಸ್ಟ್ ಅಂತ ಕೇಳಿದ್ಲು. ಬಾಂಧವ್ಯಳ ಹಿಂದೆ ಬಂದು ಕುಳಿತ ಉಲ್ಲಾಸ್ ಹಿಂದಿನಿಂದ ಸ್ಕೂಟಿಯ ಹ್ಯಾಂಡಲ್ ಹಿಡಿದು ಸ್ಕೂಟಿ ಸ್ಟಾರ್ಟ್ ಮಾಡಿದವನು ಇವಾಗ ನಿಧಾನಕ್ಕೆ ಆಕ್ಸಿಲರೇಟರ್ ರೈಸ್ ಮಾಡಿ ಮುಂದೆ ಹೋಗು ಅಂತ ಹೇಳ್ದ. ಅವನ ಕಡೆ ತಿರುಗಿದ ಬಾಂಧವ್ಯ, ಉಲ್ಲಾಸ್ ನಂಗೆ ಭಯ ಆಗ್ತಿದೆ ಅಂತ ಹೇಳಿದ್ಲು. ಆಗ ಉಲ್ಲಾಸ್, ಭಯ ಪಟ್ರೆ ಕಲಿಯೋದು ಹೇಗೆ, ನಿಧಾನಕ್ಕೆ ಮುಂದೆ ಹೋಗು, ಹಿಂದೆ ನಾನು ಕೂತಿದ್ದೀನಲ್ಲ, ಹೇಗೋ ಬ್ಯಾಲೆನ್ಸ್ ಮಾಡ್ತೀನಿ, ನೀನು ಹೀಗೆ ಆಡ್ತಿದ್ರೆ ನಾನು ನಿನ್ನ ಇಲ್ಲೇ ಬಿಟ್ಟು ಹೋಗ್ತಾ ಇರ್ತೀನಿ, ಆಮೇಲೆ ಸ್ಕೂಟಿ ತಳ್ಕೊಂಡು ಮನೆಗೆ ಬರಬೇಕಾಗುತ್ತೆ ಅಂತ ಕೋಪದಲ್ಲಿ ಹೇಳ್ದ. ಆಗ ಸರಿ ಅಂತ ಹೇಳಿದ ಬಾಂಧವ್ಯ ಆಕ್ಸಿಲರೇಟರ್ ಮೇಲೆ ಕೈ ಇಟ್ಲು. ಅದಾಗ್ಲೇ ಅವಳ ಕೈ ನಡಕ್ತಾ ಇತ್ತು. ಇದನ್ನ ಕಂಡ ಉಲ್ಲಾಸ್ ಅಣೆ ಚಚ್ಕೊಂಡು, ವಿಶ್ವಾಸ್ ಹೇಳಿದ್ ಸರಿ, ಮೊದಲು ಹೋಗಿ ಅವನ್ ಸೈಕಲ್ ಓಡಿಸೋದನ್ನ ಕಲಿ ಆಯ್ತಾ, ಗಾಡಿ ಮುಂದೆನೇ ಹೋಗ್ಲಿಲ್ಲ, ಆಲ್ರೆಡಿ ಕೈ ನಡುಕ್ತಾ ಇದೆ, ಹೀಗಾದ್ರೆ ನಾನು ಹೇಗೆ ಕಲಿಸ್ಲಿ ಅಂತ ಅಂದ. ಆಗ ಬಾಂಧವ್ಯ, ಪ್ಲೀಸ್ ಏನೇನೋ ಅನ್ಬೇಡ, ನಾನು ಇದೇ ಫಸ್ಟ್ ಟೈಮ್ ಸ್ಕೂಟಿ ಓಡಿಸೋಕೆ ಅಂತ ಟ್ರೈ ಮಾಡ್ತಿರೋದು, ಸ್ವಲ್ಪ ಭಯ ಅಷ್ಟೇ, ಅದಕ್ಕೆ ಹೀಗಾಗ್ತಿದೆ ಅಂತ ಏನೇನೋ ಸಬೂಬ್ ಹೇಳಿದ್ಲು. ಆಗ ಉಲ್ಲಾಸ್, ಎಲ್ಲ ನನ್ನ ಕರ್ಮ ಅಂತ ಅನ್ಕೊಂಡು ತಾನೇ ಆಕ್ಸಿಲರೇಟರ್ ರೈಸ್ ಮಾಡಿ ಗಾಡಿ ಮುಂದಕ್ಕೆ ಹೋಗೋ ಹಾಗೆ ಮಾಡ್ದ. ಬಾಂಧವ್ಯ ಕಣ್ಣು ಮುಚ್ಚಿ ಹ್ಯಾಂಡಲ್ ಅನ್ನ ಬಿಗಿಯಾಗಿ ಹಿಡಿದು ಕೂತ್ಕೊಂಡಿದ್ಲು. ಸ್ವಲ್ಪ ದೂರ ಹೋಗಿ ಬ್ರೇಕ್ ಹಾಕಿದ ಉಲ್ಲಾಸ್ ಹಿಂದಿನಿಂದ ಅವಳ ತಲೆ ಮೇಲೆ ಹೊಡೆದು, ಓಯ್ ಕಣ್ಮುಚ್ಕೊಂಡು ಜಪ ಮಾಡ್ತಿದ್ಯಾ, ಕಣ್ಣು ಬಿಡೆ, ನೀನು ಡ್ರೈವಿಂಗ್ ಕಲ್ತಿರೋದು, ಮೈಯೆಲ್ಲ ಕಣ್ಣಾಗಿರ್ಬೇಕು, ಅಂಥದ್ರಲ್ಲಿ ಕಣ್ಣನ್ನೇ ಮುಚ್ಕೊಂಡು ಕೂತಿದ್ಯಲ್ಲ, ಮೊದಲೇ ಹೇಳ್ದೆ ಅಲ್ವಾ, ಭಯ ಪಟ್ರೆ ನೀನು ಸ್ಕೂಟಿ ಓಡಿಸೋದನ್ನ ಕಲಿಯೋದು ಕಷ್ಟ ಅಂತ ಗದರಿದ್ದ. ಅವನಿಂದ ಇನ್ನೆಷ್ಟು ಬಯಸ್ಕೊಳ್ಬೇಕೋ ಅಂತ ಅನ್ಕೊಂಡು, ವೆಯ್ಟ್ ನಾನಿನ್ನು ಮೆಂಟಲಿ ಪ್ರಿಪೇರ್ ಆಗಿಲ್ಲ, ಒಂದು 5 ಮಿನಿಟ್ಸ್ ಇರು, ಸ್ವಲ್ಪ ಧೈರ್ಯ ತಗೋತೀನಿ ಅಂತ ಅಂದ್ಲು ಬಾಂಧವ್ಯ. ಆಗ ಇವನು ಕೆಣಕುತ್ತಾ, ಎಲ್ಲಿ ಸಿಗುತ್ತೆ ಹೇಳು ಧೈರ್ಯ, ನಾನೇ ತಂದ್ಕೊಡ್ತೀನಿ ಅಂತ ಅಂದ. ಆಗ ಬಾಂಧವ್ಯ, ಪ್ಲೀಸ್ ಸುಮ್ನಿರು, ನನಗೆ ಟೆನ್ಷನ್ ಆಗ್ತಿದೆ ಅಂತ ಅಂದ್ಲು. ಈ ಟೆನ್ಷನ್ ಎಕ್ಸಾಮ್ನಲ್ಲಿ ಮಾಡ್ಕೊಂಡಿದ್ರೆ ಎಲ್ಲಾ ಸಬ್ಜೆಕ್ಟು ಪಾಸ್ ಆಗ್ತಿದ್ದು ಅಂತ ಮತ್ತೆ ಕೆಣಕ್ತಾ ಇದ್ದ ಉಲ್ಲಾಸ್. ಈಗ ಬಾಂಧವ್ಯಳಿಗೆ ಕೋಪ ಬಂದಿತ್ತು. ಏನಂದೆ ನೀನು, ಮತ್ತೆ ತೆಗಿದ್ಯಲ್ಲ ನೀನು ಹಳೆ ಚಾಳಿ, ಅಂಕಲ್ ಆಂಟಿ ಹತ್ರ ಏನ್ ಹೇಳಿದ್ಯಾ ನೀನು ಅನ್ನೋದು ಮರ್ತಿದ್ಯಾ ಅಂತ ಕೇಳಿದ್ಲು. ಆಗ ಉಲ್ಲಾಸ್, ಏನಂತದ್ ಹೇಳಿರೋದು ಅಂತ ಕೇಳಿದಾಗ ಬಾಂಧವ್ಯ, ನನ್ನ ಜೊತೆ ಜಗಳ ಮಾಡಲ್ಲ ಅಂತ ಹೇಳಿರೋದು ನೆನಪಿಲ್ವಾ ಅಂತ ಕೇಳಿದ್ಲು. ಆಗ ಉಲ್ಲಾಸ್, ನೆನಪಿದೆ, ನಾನೇನಿವಾಗ ನಿನ್ ಜೊತೆ ಜಗಳ ಮಾಡ್ತಿಲ್ಲ, ನಿಂಗೆ ಬುದ್ಧಿ ಹೇಳ್ತಾ ಇದ್ದೀನಿ ಅಷ್ಟೇ ಅಂತ ವಾದ ಮಾಡ್ತಾ ಇದ್ದ. ಆಗ ಬಾಂಧವ್ಯ ಕೂಡ ಸುಮ್ಮನೆ ಇರದೆ, ಏನ್ ಬುದ್ಧಿ ಹೇಳೋದು ನಿನ್ನ ತಲೆ, ನಿಂಗೆ ಸರಿಯಾಗಿ ಬುದ್ಧಿ ಇಲ್ಲ, ನಂಗೆ ಬುದ್ಧಿ ಹೇಳ್ತಾನಂತೆ ಅಂತ ಅಂದು. ಆಗ ಉಲ್ಲಾಸ್ ಸಹ ಸುಮ್ಮನೆ ಇರದೆ, ಯಾಕೆ ನೀನು ಏನಂತ ಪ್ರಾಮಿಸ್ ಮಾಡಿದ್ಯಾ ಅನ್ನೋದು ಮರ್ತಿದ್ಯಾ, ಕಾಲ್ ಕೇರ್ಕೊಂಡು ಜಗಳಕ್ಕೆ ಬರ್ತಿದ್ಯಾ ಅಂತ ಹೇಳ್ದ. ಆಗ ಅವಳು ಸಹ, ನಂಗೆ ನೆನಪಿದೆ, ನಾನು ಏನೂ ಜಗಳ ಮಾಡ್ತಿಲ್ಲ, ನೀನು ಹಾಗೆ ಹೇಳಿದ್ದಕ್ಕೆ ನಾನು ಇದೆಲ್ಲ ಮಾತಾಡಬೇಕಾಯ್ತು, ಎಕ್ಸಾಮ್ಸ್ ಬಗ್ಗೆ, ನಾನು ಪಾಸ್ ಮಾಡಬೇಕಿರೋ ಸಬ್ಜೆಕ್ಟ್ಸ್ ಬಗ್ಗೆ ಯಾಕೆ ಮಾತಾಡೋದು ನೀನು, ನಾವು ಬಂದಿರೋ ಕೆಲಸದ ಬಗ್ಗೆ ಅಷ್ಟೇ ಮಾತಾಡು ಅಂತ ಅಂದ್ಲು. ಆಗ ಉಲ್ಲಾಸು, ಏನಂದೆ, ಮಾತು ಜಾಸ್ತಿ ಆಗ್ತಿದೆ, ಜಗಳ ಮಾಡಲ್ಲ ಅಂತ ಹೇಳಿದ ಮೇಲೆ ಜಾಸ್ತಿ ಜಗಳ ಮಾಡ್ತಿದ್ಯಾ, ಎಷ್ಟು ಕೋಪು ನಿನಗೆ, ನೀನ್ ನನ್ನ ರಿಕ್ವೆಸ್ಟ್ ಮಾಡ್ಕೋಬೇಕು ಅಂಥದ್ರಲ್ಲಿ ಆರ್ಡರ್ ಮಾಡ್ತಿದ್ಯಾ, ಹೋಗೇಲೇ, ನಾನು ಕಲೀಲಿಲ್ಲ ಅಂದ್ರೆ ನಿಂಗೆ ಲಾಸ್ ನಂಗಲ್ಲ ಅಂತ ಅಂದ. ಆಗ ಇವಳು ಕಣ್ಣರಳಿಸ್ಕೊಂಡು, ನನ್ನೇ ಹೋಗಿ ಅಲ್ಲಿ ಅಂತೀಯ, ಇದನ್ನೆಲ್ಲ ಇವಾಗ್ಲೇ ಮನೆಗೆ ಹೋಗಿ ಅಂಕಲ್ ಹತ್ರ ಹೇಳ್ತೀನಿ ಅಂತ ಹೇಳಿ ಜಗಳ ಶುರು ಮಾಡಿದ್ಲು. ಆಗ ಉಲ್ಲಾಸ್ ಭಯ ಪಡದೆ, ಹೇಳ್ಕೊ ಹೋಗು, ಸ್ಕೂಟಿ ಓಡಿಸೋದನ್ನ ಎಷ್ಟು ಕಲ್ತೆ ಅಂತ ಕೇಳ್ತಾರೆ, ಅವಾಗೇನ್ ಹೇಳ್ತೀಯಾ ಅಂತ ಅಂದ. ಆಗ ಬಾಂಧವ್ಯ, ನೀನ್ ಸ್ಕೂಟಿ ಕಲ್ಸೋಕ್ ಬಂದಿದ್ಯಾ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಷ್ಟೆಲ್ಲ ಮಾತಾಡ್ತಿದ್ಯಾ ಅಲ್ವಾ, ಇರ್ಲಿ, ನಂಗೂ ಒಂದು ಕಾಲ ಬರುತ್ತೆ ಅಂತ ಅಂದ್ಲು. ಆಗ ಉಲ್ಲಾಸ್, ನೋಡು, ನನಗೆ ಕೋಪ ಬರ್ಸ್ಬೇಡ, ಇನ್ನು 15 ನಿಮಿಷ ಅಷ್ಟೇ ಟೈಮ್ ಇರೋದು, ಸಂಜೆ ಆಗ್ತಾ ಬಂತು, ಈ ಏರಿಯಾ ಹುಡುಗರೆಲ್ಲ ಕ್ರಿಕೆಟ್ ಆಡೋಕೆ ಅಂತ ಈ ಫೀಲ್ಡ್ಗೆ ಬರ್ತಾರೆ, ಅಷ್ಟರಲ್ಲಾದ್ರೂ ಸ್ವಲ್ಪ ಕಲಿಯೋ ಹಾಗಿದ್ರೆ ಕಲಿ, ಇಲ್ಲ ಅಂದ್ರೆ ನಡಿ ಮನೆಗೆ ಹೋಗೋಣ ಅಂತ ಅಂದ ಬೇಸತ್ತು. ಆಗ ಬಾಂಧವ್ಯ, ನಿಂಗೆ ಕೋಪನ ಸೆಪರೇಟ್ ಆಗಿ ಬರ್ಸೋದೇನ್ ಬೇಡ, ಅದು ಯಾವಾಗ್ಲೂ ನಿನ್ ಮುಖದಲ್ಲೇ ಇರುತ್ತೆ, ಅಂಕಲ್ ಆಂಟಿನ ಕೇಳ್ಬೇಕು, ಉಲ್ಲಾಸ್ ಅನ್ನೋ ಒಳ್ಳೆ ಹೆಸರನ್ನ ನಿಮ್ ಮಗಂಗೆ ಯಾಕೆ ಇಟ್ಟಿದ್ದೀರಾ ಅಂತ, ಯಾವತ್ತೂ ನಿನ್ ಮುಖದಲ್ಲಿ ಉಲ್ಲಾಸ ಅನ್ನೋದನ್ನ ನೋಡೇ ಇಲ್ಲ ನಾನು, ನೀನು ಉಲ್ಲಾಸ್ ಅಲ್ಲ, ಉರಿಸಿಂಗ, 15 ನಿಮಿಷಕ್ಕೆ ಏನ್ ಕಲಿಯೋಕ್ಕಾಗತ್ತೆ, ಬಾ ಮನೆಗೆ ಹೋಗೋಣ, ನಾಳೆಯಿಂದ ಕಲಿತ್ರಾಯ್ತು ಅಂತ ಹೇಗೋ ತಪ್ಪಿಸ್ಕೊಂಡ್ಬಿಟ್ಲು. ಆಗ ಉಲ್ಲಾಸ್, ಸ್ವಲ್ಪನೂ ಕೃತಜ್ಞತೆ ಅನ್ನೋದೇ ಇಲ್ಲ ನಿನಗೆ, ನಿನಗೋಸ್ಕರ ನಾನು ಬಂದಿದ್ದೀನಿ ಅನ್ನೋದನ್ನು ಮರ್ತು ಎಷ್ಟು ಮಾತಾಡ್ತೀಯಾ ನೋಡು ಅಂತ ಅಂದ. ಇಬ್ಬರ ನಡುವಿನ ಜಗಳ ಮುಗಿಯೋ ಹಂತ ತಲುಪಲೇ ಇಲ್ಲ.
ಮಾತಿಗೆ ಮಾತು ಬೆಳೆಯುತ್ತಲೇ ಇತ್ತು. ಇಬ್ರು ಜಗಳದಲ್ಲಿ ಕಳೆದು ಹೋಗಿರ್ಬೇಕಾದ್ರೆ ಸುಧಾ ಉಲ್ಲಾಸ್ಗೆ ಕಾಲ್ ಮಾಡಿದ್ರು. ಆಗ ಕಾಲ್ ಮಾಡಿದ್ದನ್ನು ಗಮನಿಸಿದ ಉಲ್ಲಾಸ್ ಮಾತು ಮರೆತು ಸುಮ್ಮನಾದ. ಕಾಲ್ ಪಿಕ್ ಮಾಡಿದ ಉಲ್ಲಾಸ್ ಗಾಬರಿಯಿಂದ ಬಾಂಧವ್ಯಳ ಕಡೆ ತಿರುಗಿ, ಬಾ ಗಾಡಿ ಹತ್ತು, ಬೇಗ ಮನೆಗೆ ಹೋಗ್ಬೇಕು ಅಂತ ಅಂದ. ಅವನ ಮುಖದಲ್ಲಿದ್ದ ಗಾಬರಿ ಕಂಡು ಬಾಂಧವ್ಯಳಿಗೂ ಗಾಬರಿಯಾಗಿತ್ತು. ಸುಧಾ ಕಾಲ್ ಮಾಡಿ ಏನ್ ಹೇಳಿದ್ರು, ಉಲ್ಲಾಸ್ ಯಾಕೆ ಗಾಬರಿ ಆದ್ರ, ಇದೆಲ್ಲ ತಿಳ್ಕೋಬೇಕು ಅಂತಂದ್ರೆ ನೀವೆಲ್ಲ ಮುಂದಿನ ಅಧ್ಯಾಯದ ನಿರೀಕ್ಷೆಯಲ್ಲಿರಿ. ಈ ಅಧ್ಯಾಯ ನಿಮಗೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಧನ್ಯವಾದಗಳು.